ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿಯವರ ಮೇಲೆ ಆರೋಪ ಬಂದಿರೋದು ಕೇತಗಾನಹಳ್ಳಿಯಲ್ಲಿ ಸರ್ಕಾರಿ ಭೂಮಿಯನ್ನ ಒತ್ತುವರಿಯನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಿ. ಈ ಒತ್ತುವರಿ ತೆರವನ್ನ ಮಾಡಬೇಕು ಅಂತ ಹೇಳಿ ಕೋರ್ಟ್ ಕೂಡ ಹೇಳಿದೆ. ಅಧಿಕಾರಿಗಳು ಅದನ್ನ ತಡ ಮಾಡಿದ್ದಕ್ಕೆ ನಿಮ್ಮನ್ನು ಜೈಲಿಗೆ ಕಳಿಸಬೇಕಾಗುತ್ತೆ, ಕೋರ್ಟ್ನ ಆದೇಶವನ್ನು ಪಾಲಿಸ್ತಿದ್ರೆ ಅಂತ ಹೇಳಿದರು. ಆದರೆ ಕುಮಾರಸ್ವಾಮಿಯವರು ವಿಚಾರದಲ್ಲಿ ಏನು ಹೇಳಿದ್ದಾರೆ? ನಾನು 40 ವರ್ಷದ ಹಿಂದೆನೇ ಈ ಜಮೀನನ್ನು ಖರೀದಿ ಮಾಡಿದ್ದೀನಿ, 2 ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ, ಈ ರೀತಿ ಅಕ್ರಮ ನಾನು ಹೇಗ್ರಿ ಮಾಡಲಿ ಅಂತ ಕುಮಾರಸ್ವಾಮಿಯವರು ಮಾತನಾಡಿದ್ದಾರೆ. ಈಗ ಕೇಂದ್ರ ಸಚಿವ ಕುಮಾರಸ್ವಾಮಿಯವರ ಮೇಲೆ ಭೂ ಒತ್ತುವರಿ ಆರೋಪ ಕೇಳಿ ಬಂದಿರೋದು. ಅವರ ಕಾರ್ಯಕರ್ತರು ಅಭಿಮಾನಿಗಳಿಗೆಲ್ಲ ಅವರು ಹೇಳಿದ್ದಾರೆ, ನೀವ್ಯಾರೂ ಕೂಡ ಎದೆಗುಂದಬೇಡಿ ಅಂತ ಹೇಳಿ. ಕೇತುಗಾನಹಳ್ಳಿಯಲ್ಲಿ ಸರ್ಕಾರಿ ಭೂಮಿ ಒತ್ತುವರಿ ಆರೋಪ ಏನವ್ರ ಮೇಲಿದೆ. ಆ ನಿಟ್ಟಿನಲ್ಲಿ ಸರ್ವೆ ಕಾರ್ಯಗಳನ್ನೆಲ್ಲ ಈಗ ಕಂದಾಯ ಇಲಾಖೆ ಅಧಿಕಾರಿಗಳು ಮಾಡಿದ್ದಾರೆ. ಬೇಲಿ ಕೂಡ ಹಾಕ್ತಾರೆ ಅಲ್ಲಿಗೆ. ತದನಂತರ JCB ಮೂಲಕವಾಗಿ ಅದನ್ನು ಒಡೆದು ಹಾಕ್ತಾರೆ. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಭೂ ಒತ್ತುವರಿ ತೆರವು ಮಾಡುವಂಥ ಕಾರ್ಯಾಚರಣೆಗೆ ಇವತ್ತು ಅಧಿಕಾರಿಗಳು ಇಳಿದರು. ಕಾರಣ ನಿನ್ನೆ ಅಷ್ಟೇ ನ್ಯಾಯಮೂರ್ತಿಗಳು ಗರಂ ಆಗಿ ಹೇಳಿದರು, ಇಲ್ಲ ನಿಮ್ಮನ್ನೇ ಜೈಲಿಗೆ ಕಳಿಸ್ಬೇಕಾಗತ್ತೆ, ನೀವು ಆದೇಶವನ್ನು ಪಾಲಿಸ್ತಿದ್ರಿ ಅಂತ ಹೇಳಿ. ಸೊ ಕಂದಾಯ ಇಲಾಖೆಯಿಂದ ಅತಿಕ್ರಮಣ ಭೂಮಿಯ ಮಾರ್ಕಿಂಗ್ ಕಾರ್ಯವೂ ಕೂಡ ಇವತ್ತು ನಡೆದಿದೆ. ಇದಕ್ಕೆ ಕೇಂದ್ರ ಮಂತ್ರಿ ಆಗಿರುವಂಥ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದರು. ನಾನು ಯಾವುದೇ ಅಕ್ರಮವನ್ನು ಮಾಡಿಲ್ಲ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಹಾಗಿದ್ದಾಗ ಯಾಕೆ ಈ ಅಕ್ರಮವನ್ನು ಅವರು ಮಾಡಿದ್ದಾರೆ, ಭೂ ಒತ್ತುವರಿಯನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪ ಅವರ ಮೇಲೆ ಬಂತು? ಭೂಸುಳಿಯಲ್ಲಿ ಯಾಕೆ ಸಿಕ್ಕಾಕೊಂಡ್ರು ಕುಮಾರಸ್ವಾಮಿ ಅವರು? ಅದರ ವರದಿ ಇದೆ, ನೋಡ್ಕೊಂಡು ಬನ್ನಿ. ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧ ಭೂ ಒತ್ತುವರಿ ಆರೋಪ. ಕೇತಗಾನಹಳ್ಳಿಯಲ್ಲಿ ಸರ್ಕಾರಿ ಭೂಮಿ ಒತ್ತುವರಿ ತೆರವು ಕಾರ್ಯ. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಕಂದಾಯ ಇಲಾಖೆಯಿಂದ ತೆರವು. HTK ತೋಟದ ಒಳಗೆ ಮಾರ್ಕಿಂಗ್ ಕಾರ್ಯ. ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಕೇಂದ್ರ ಸಚಿವ HT ಕುಮಾರಸ್ವಾಮಿ ಹಾಗೂ ಅವರ ಕುಟುಂಬ ಸದಸ್ಯರು ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡಿರುವ ಗಂಭೀರ ಆರೋಪ ಕೇಳಿಬಂದಿತ್ತು. ಪ್ರಾರಂಭದಲ್ಲಿ ಈ ಬಗ್ಗೆ ಮಾಜಿ ಸಂಸದ G ಮಾದೇಗೌಡ ಧ್ವನಿ ಎತ್ತಿದ್ರು. ಸರ್ಕಾರಿ ಗೋಮಾಳ ಒತ್ತುವರಿ ಆಗಿದೆ ಎಂಬುದರ ಬಗ್ಗೆ ಹೋರಾಟ ನಡೆಸಿದ್ರು. ಬಳಿಕ ಅವರು ಸಾವನ್ನಪ್ಪಿದ ನಂತರ ಹಿರಿಯ ಸಾಮಾಜಿಕ ಕಾರ್ಯಕರ್ತ SR ಹಿರೇಮಠ್ ಪ್ರಕರಣದ ಸಂಬಂಧ ಹೈಕೋರ್ಟ್ ಮೊರೆ ಹೋಗಿದ್ರು. ಕೇತಗಾನಹಳ್ಳಿ ಬಳಿ ಸಾಕಷ್ಟು ಸರ್ಕಾರಿ ಭೂಮಿ ಒತ್ತುವರಿಯಾಗಿದೆ, ಇದನ್ನ ತೆರವು ಮಾಡುವಂತೆ ಕೋರ್ಟ್ನಲ್ಲಿ ದಾವೆ ಹೂಡಿದ್ರು. ಪ್ರಕರಣದ ಬಗ್ಗೆ ವಿಚಾರಣೆ ನಡೆಸಿದ ಹೈಕೋರ್ಟ್ ಈ ತನಿಖೆ ಮಾಡುವಂತೆ ಆದೇಶಿಸಿತು. ಕಂದಾಯ ಇಲಾಖೆಯ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಸರ್ಕಾರ SIT ರಚನೆ ಮಾಡಲಾಗಿತ್ತು. SIT ವರದಿ ಬೆನ್ನಲ್ಲೇ ಕೋರ್ಟ್ ಒತ್ತುವರಿ ತೆರವಿಗೆ ಆದೇಶಿಸಿತು. ಅದರಂತೆ ಇಂದು ಕೇತಗಾನಹಳ್ಳಿಯಲ್ಲಿ ತೆರವು ಕಾರ್ಯಾಚರಣೆ ಆರಂಭಿಸಲಾಗಿದೆ. ಬಿಡದಿಯ ಕೇತಗಾನಹಳ್ಳಿಯ ಸರ್ವೆ ನಂಬರ್ 7, 8, 9, 10, 16, 17 ಹಾಗೂ 79ರಲ್ಲಿ ಸರ್ವೆ ಕಾರ್ಯ ನಡೆಸಿದ ಅಧಿಕಾರಿಗಳು ಇದರಲ್ಲಿ 14 ಎಕರೆಗೂ ಹೆಚ್ಚು ಒತ್ತುವರಿಯಾಗಿರುವ ಬಗ್ಗೆ ವರದಿ ನೀಡಿದರು. ಅದರಲ್ಲಿ ಕುಮಾರಸ್ವಾಮಿ ಒಡೆತನದ ಸರ್ವೆ ನಂಬರ್ 7 ಹಾಗೂ 8 ಸೇರಿ ಇತರರಿಗೆ ಸೇರಿದ ಸರ್ವೆ ನಂಬರ್ಗಳಲ್ಲೂ ಒಟ್ಟು 14 ಎಕರೆಗೂ ಅಧಿಕ ಭೂಮಿ ಒತ್ತುವರಿಯಾಗಿದೆ. ಈ ಹಿನ್ನೆಲೆ ಇಂದು ಜಿಲ್ಲಾಧಿಕಾರಿ ಯಶವಂತ V ಗುರುಕರ್ ನೇತೃತ್ವದಲ್ಲಿ AC ಬಿನೋಯ್, ತಹಶೀಲ್ದಾರ್ ತೇಜಸ್ವಿನಿ ಹಾಗೂ ಸರ್ವೆ ಇಲಾಖೆಯ ಅಧಿಕಾರಿಗಳು ಕುಮಾರಸ್ವಾಮಿ ತೋಟವನ್ನ ಪರಿಶೀಲನೆ ಮಾಡಿದರು. ಮಾನ್ಯ ಹೈಕೋರ್ಟ್ ನಿರ್ದೇಶನದಂತೆ ಇಲ್ಲಿ ಸುಮಾರು ಒಂದು 7-8 ಸರ್ವೆ ನಂಬರ್ಸಲ್ಲಿ ಏನು ಸರ್ಕಾರಿ ಜಮೀನಿದೆ, ಒತ್ತುವರಿ ಅಂಥದ್ದು ಏನಾಗಿದೆ ಅದನ್ನು ಸರ್ಕಾರದ ವಶ ಪಡೀಲಿಕ್ಕೆ ನಾವು ಇಲ್ಲಿ ಕೆಲಸ ಮಾಡ್ತೀವಿ. ಒಂದು ಅಂದಾಜು 14 ಎಕರೆ ಮೇಲಾಗಿದೆ, ಅದನ್ನು ನಾವು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀವಿ. ಕಲ್ಲಾಕಿ ಫೆನ್ಸ್ ಮಾಡ್ತೀವಿ. ಫೆನ್ಸ್ ಮಾಡಿ ನಾವು ಸರ್ಕಾರದ ಜಮೀನು ಅಂತೇಳಿ ತೊಗೊಂಡು ಕುಮಾರಸ್ವಾಮಿ ಅವರ ಒಡೆತನದ ಸೇರಿ ಬೇರೆ ಒಡೆತನದ ಸೇರಿ ಇದೆ. ಎಲ್ಲ ಒಡೆತನದ ಏನೇನು ಅತಿಕ್ರಮಣ ಆಗಿದೆ ಅದನ್ನು ನಾವು ಬಿಡಿಸ್ಕೊಳ್ತೀವಿ. ಕುಮಾರಸ್ವಾಮಿ ತೋಟದ ಮನೆಯೊಳಗೆ ಮಾರ್ಕಿಂಗ್ ಕಾರ್ಯ ಮುಗಿಸಿದ ಸರ್ವೆ ಅಧಿಕಾರಿಗಳು ಬಳಿಕ ತೋಟದ ಸುತ್ತಲೂ ಒತ್ತುವರಿ ಮಾರ್ಕಿಂಗ್ ಮಾಡಿ ರೆಡ್ ಫ್ಲಾಗ್ ಹಾಕಿದ್ದಾರೆ. ನಾಳೆಯೂ ಮಾರ್ಕಿಂಗ್ ಕಾರ್ಯ ನಡೆಯಲಿದ್ದು ಬಳಿಕ JCBಗಳ ಮೂಲಕ ಒತ್ತುವರಿ ಜಾಗ ತೆರವು ಮಾಡಿ ತಂತಿ ಬೇಲಿ ಅಳವಡಿಸಲಿದ್ದಾರೆ. ನಾನು ಯಾವುದೇ ಅಕ್ರಮ ಮಾಡಿಲ್ಲ, ಈ ಸರ್ಕಾರಕ್ಕೆ ನಾನೇ ಟಾರ್ಗೆಟ್, ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿಕೆ. ಇನ್ನು ಸರ್ಕಾರಿ ಭೂಮಿ ಒತ್ತುವರಿ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಕೇಂದ್ರ ಸಚಿವ ಕುಮಾರಸ್ವಾಮಿ, ನಾನು ಯಾವುದೇ ಅಕ್ರಮ ಮಾಡಿಲ್ಲ, 40 ವರ್ಷಗಳ ಹಿಂದೆ ತೆಗೆದುಕೊಂಡಿದ್ದ ಜಮೀನು ಅದು, ನನ್ನನ್ನು ಬಿಟ್ಟು ಇನ್ಯಾರೂ ಈ ಸರ್ಕಾರಕ್ಕೆ ಟಾರ್ಗೆಟ್ ಇಲ್ಲ, ನಾನು ಕಾನೂನು ವ್ಯಾಪ್ತಿಯಲ್ಲಿ ಉತ್ತರ ಕೊಡ್ತೀನಿ ಎಂದಿದ್ದಾರೆ. ಇವತ್ತು ನಡೀತಾ ಇರತಕ್ಕಂಥ ನಡವಳಿಕೆಗಳಿದೆಯಲ್ಲ, ಕಾನೂನಿನ ವ್ಯಾಪ್ತಿಗಳಿಗೆ ಹೋರಾಟ ಮಾಡ್ತೀನಿ. ಇದರಲ್ಲಿ ನಾನು ಯಾವುದೇ ರೀತಿಯಲ್ಲಿ ಅಕ್ರಮಗಳಿಗೆ ಎಡೆ ಮಾಡಿಕೊಟ್ಟಿಲ್ಲ. ನನ್ನ ಜೀವನದಲ್ಲಿ ಅದು ಮಾಡದೇ ಇರತಕ್ಕಂಥವ್ನು ನಾನು ಒಬ್ಬ ರೈತನಾಗಿ ಬದುಕಲಿಕ್ಕೆ 40 ವರ್ಷದಿಂದ ತಗೊಂಡಂಥ ಜಮೀನಿನ ಬಗ್ಗೆ ಈಗ ಏನು ನಡೀತಾ ಇದೆ, ಹಲವಾರು ತಪ್ಪು ಮಾಹಿತಿಗಳೇನಿದೆ, ಅದೆಲ್ಲದಕ್ಕೂ ಕಾನೂನಿನ ವ್ಯಾಪ್ತಿಯೊಳಗೆ ಉತ್ತರ ಕೊಡ್ತೀನಿ. ನನಗೆ ಇಲ್ಲಿವರೆಗೆ ಯಾವುದೇ ಕಮ್ಯುನಿಕೇಷನ್ ಇಲ್ಲ, ನೋಟಿಸ್ ಇಲ್ಲ. ಇವತ್ತು ಈ ರಾಜ್ಯದಲ್ಲಿ ಅವರಿಗೆ ನಾನೇ ಟಾರ್ಗೆಟ್. ನಾನು ಇಲ್ಲ ಅಂತಂದರೆ ಅವರು ಆರಾಮಾಗಿರ್ತಕ್ಕಂಥದ್ದಲ್ವಾ. ಇವತ್ತು ಅವ್ರಿಗೆ ಇರ್ತಕ್ಕಂಥದ್ದೇ ನನ್ನ ಮೇಲೆ. ಇನ್ನು ಕುಮಾರಸ್ವಾಮಿ ಹಾಗೂ ಅವರ ಕುಟುಂಬಸ್ಥರ ಮೇಲಿನ ಭೂ ಒತ್ತುವರಿ ತೆರವು ರಾಜಕೀಯ ದುರುದ್ದೇಶ ಅಂತ ಕುಮಾರಸ್ವಾಮಿ ಆರೋಪಿಸಿದ್ರೆ, ಇನ್ನು ಕೋರ್ಟ್ ಆದೇಶದ ಪಾಲನೆ ಅಂತ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ.
ಬಿಡದಿ ಹತ್ರ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಕೋರ್ಟಲ್ಲಿ ತನಿಖೆ ಆಗಬೇಕು, ಅದನ್ನು ಸಂಪೂರ್ಣವಾಗಿ ಸರ್ವೆ ಮಾಡಬೇಕು, ಖಾಲಿ ಮಾಡಿಸ್ಬೇಕು, ಇಲ್ಲದೇ ಇದ್ದರೆ ಕ್ರಮ ತಗೋತೀವಿ ಅಂತ ಕೋರ್ಟಿಂದ ಆದೇಶ ಆಗಿದೆ. ಈಗ ಕೋರ್ಟ್ ಆದೇಶವನ್ನು ಸರ್ವೆ ಮಾಡ್ತಾ ಇದ್ದಾರೆ. ಬಟ್ ಈ ಎಷ್ಟು ವರ್ಷ ಅನಧಿಕೃತವಾಗಿ ಸರ್ಕಾರಿ ಜಮೀನ ಮಾಡ್ಕೊಂಡಿದ್ರಲ್ಲ, ಅದಕ್ಕೆ ಅವ್ರಿಗೆ ಏನಾದ್ರು ಹೇಳ್ಬೇಕಲ್ಲ. ಈಗಾಗಲೇ ಕೋರ್ಟ್ನಲ್ಲಿ ಒಂದು ತೀರ್ಮಾನ ಆಗಿದೆ. ಇದ್ರ ಬಗ್ಗೆ ಮಾತೆತ್ತಿದ್ರೆ ದಾಖಲೆಗಳಿದೆ, ನಮ್ಮ ಹತ್ರ ಅದು ಇದೆ ಇದು ಇದೆ ಅಂತ ಹೇಳ್ತಾರಲ್ಲ, ಇದಕ್ಕೆ ದಾಖಲೆ ಕೊಡಿ, ಏನಿದೆ ಕಾನೂನು ಪ್ರಕಾರ ಕ್ರಮ ಆಗುತ್ತೆ. ಅದು ಸರ್ಕಾರದ ಮಿಸ್ಟೇಕ್ ಇದ್ದರೆ ನಮಗೆ ಶಿಕ್ಷೆ ಆಗ್ತದೆ, ನಿಮ್ಮದು ತಪ್ಪಿದರೆ ನಿಮ್ಗೆ ಶಿಕ್ಷೆ ಆಗ್ತದೆ. ಉಚ್ಚ ನ್ಯಾಯಾಲಯದ ಕೆಲವು ಆದೇಶಗಳ ನಂತರ ಸರ್ವೆ ಮಾಡಿ ಒತ್ತುವರಿಯಾಗಿದೆ ಅಂತ ಹೇಳಿ ಗುರುತಿಸಿದ ಮೇಲೆ ಒತ್ತುವರಿಯನ್ನು ತೆರವುಗೊಳಿಸುವಂಥ ಕಾರ್ಯಾಚರಣೆ ನಡೀತಾ ಇದೆ. ಉಚ್ಚ ನ್ಯಾಯಾಲಯದ ಆದೇಶದ ನಂತರ ಲೋಕಾಯುಕ್ತ ವರದಿ ಇದೆಲ್ಲವನ್ನು ಆಧರಿಸಿ ಒತ್ತುವರಿ ಇದೆ ಅಂತ ಹೇಳುವಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಾಗ ಅವರು ಮೊದಲನೇ ಕ್ರಮ ಅದನ್ನು ಬಿಡುವಂಥ ಕೆಲಸ ಮಾಡಬೇಕು. ಒಟ್ಟಾರೆ ಕುಮಾರಸ್ವಾಮಿ ವಿರುದ್ಧ ಭೂ ಒತ್ತುವರಿ ಆರೋಪ ಕೇಳಿಬಂದಿದ್ದು, ನಾಳಿನ ಮಾರ್ಕಿಂಗ್ ಕಾರ್ಯ ಬಳಿಕ ಒತ್ತುವರಿಯಾಗಿರುವ ಸರ್ಕಾರಿ ಭೂಮಿ ತೆರವು ಕಾರ್ಯ ನಡೆಯಲಿದೆ. ವಿನಯ್, ಪಬ್ಲಿಕ್ ಟಿವಿ, ರಾಮನಗರ.